ಸೋಷಿಯಲ್ ಮೀಡಿಯಾ ಒಂಥರ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಖಾಲಿ ಕುತ್ಕೊಂಡು ಏನು ಮಾಡೋದು ಏನಾದರೂ ಮಾಡಬೇಕಲ್ಲ ಅಂತ ಥಿಂಕ್ ಮಾಡಿಕೊಂಡು ಬೇಕಾಬಿಟ್ಟಿ ಮೆಸೇಜ್ ಮಾಡಿಕೊಂಡು ಸಿಕ್ಕವ್ರಿಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡಿಕೊಂಡು ಇರೋರ್ಗೆ ಅನ್ನೋ ರೀತಿ ಆಗ್ಬಿಟ್ಟಿದೆ. ಅದೊಂಥರ ಎಲ್ಲರ ಮಾನ ಮರ್ಯಾದೆ ತೆಗಿಯೋಕೆ ಇರುವಂತಹ ಒಂದು ಪ್ಲಾಟ್ಫಾರ್ಮ್. ದರ್ಶನ್ ಸರ್ ವಿಚಾರವಾಗಿ ರಮ್ಯಾ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಪಾಸ್ ಮಾಡಿರ್ತಾರೆ. ರಮ್ಯಾಗೆ ಬಾಯಿಗೆ ಬಂದಂತಹ ಕೆಟ್ಟ ಪದಗಳಿಂದ ನಿಂದಿಸಿ ಕಮೆಂಟ್ ಕೂಡ ಮಾಡಿರ್ತಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ನಂತರ ವಿಜಯಲಕ್ಷ್ಮಿ ಅವರು ಸಹ ಎದುರುಕೊಂಡಿಲ್ಲ. ಸೈಬರ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲಾಗಿತ್ತು. 18 ಖಾತೆಗಳ ಬಗ್ಗೆ ವಿಜಯಲಕ್ಷ್ಮಿ ದೂರಿನಲ್ಲಿ ಉಲ್ಲೇಖಿಸಿದ್ರು. ಇನ್ನು ವಿಜಯಲಕ್ಷ್ಮಿ ಅವರು ತಮಗೆ ಅಶ್ಲೀಲ ಮೆಸೇಜ್ ಕಳಿಸಿದಂತಹ ಸುದೀಪ್ ಅಭಿಮಾನಿಗಳು, ಇಲ್ಲಿ ಸುದೀಪ್ ಅಭಿಮಾನಿಗಳು ಅನ್ನೋ ಹೆಸರು ಬರುತ್ತೆ, ಆದ್ರೆ ಅವ್ರು ನಿಜಕ್ಕೂ ಸುದೀಪ್ ಅಭಿಮಾನಿಗಳ ಇಲ್ವಾ? ಕಮೆಂಟ್ ಮಾಡಿದ್ರೆ ಇರೋ ಸತ್ಯನ ಮಾಡ್ಬೇಕು, ಇಲ್ದಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಮಾಡೋದ್ ಮಾಡಿ ಭಯ ಯಾಕೆ ಪಡಬೇಕು? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಸೋಷಿಯಲ್ ಮೀಡಿಯಾ ಒಂಥರ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಖಾಲಿ ಕುತ್ಕೊಂಡು ಏನ್ ಮಾಡೋದು ಏನಾದ್ರೂ ಮಾಡ್ಬೇಕಲ್ಲ ಅಂತ ಥಿಂಕ್ ಮಾಡಿಕೊಂಡು ಬೇಕಾಬಿಟ್ಟಿ ಮೆಸೇಜ್ ಮಾಡಿಕೊಂಡು ಸಿಕ್ಕವ್ರಿಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡಿಕೊಂಡು ಇರೋರ್ಗೆ ಅನ್ನೋ ರೀತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಕೇವಲ ಸೋಷಿಯಲ್ ಮೀಡಿಯಾ ಆಗಿ ಉಳ್ಕೊಂಡಿಲ್ಲ. ಅದೊಂಥರ ಎಲ್ಲರ ಮಾನ ಮರ್ಯಾದೆ ತೆಗಿಯೋಕೆ ಇರುವಂತಹ ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ ಆಗ್ಬಿಟ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ನಡೆದಂತಹ ಸಾಕಷ್ಟು ಪ್ರಕರಣಗಳನ್ನ ನೋಡೋದಾದ್ರೆ ಆಲ್ಮೋಸ್ಟ್ ಎಷ್ಟೋ ಪ್ರಕರಣಗಳು ನಮ್ಮ ಕಣ್ಮುಂದೆ ಇದೆ. ಎಕ್ಸಾಂಪಲ್ಗೆ ರಮ್ಯಾ ಕೇಸ್ ಆಗಿರ್ಬೋದು. ದರ್ಶನ್ ಸರ್ ವಿಚಾರವಾಗಿ ರಮ್ಯಾ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಪಾಸ್ ಮಾಡಿರ್ತಾರೆ. ಅಂಥ ವಿಚಾರದಲ್ಲಿ ದರ್ಶನ್ ಫ್ಯಾನ್ಸ್, ದರ್ಶನ್ ಅಭಿಮಾನಿಗಳು ಏನಿದ್ದಾರೆ, ರಮ್ಯಾಗೆ ಬಾಯಿಗೆ ಬಂದಂತಹ ಕೆಟ್ಟ ಪದಗಳಿಂದ ನಿಂದಿಸಿ ಕಮೆಂಟ್ ಕೂಡ ಮಾಡಿರ್ತಾರೆ. ಆದ್ರೆ ಆ ಕ್ಷಣಕ್ಕೆ ರಮ್ಯಾ ತೆಗೆದುಕೊಂಡಂತಹ ನಿರ್ಧಾರ ಕೈ ಅನ್ಸಿದ್ರು ಬೇರೆ ಯಾರೂ ಸಹ ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡೋಕ್ಕೂ ಸಹ ಭಯ ಪಡಬೇಕು ಅನ್ನೋ ರೀತಿಯಾಗಿ ಕಂಪ್ಲೇಂಟ್ನ ಕೊಟ್ಟಿರ್ತಾರೆ. ಆದ್ರೆ ಇದೀಗ ಮತ್ತೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕಳೆದ ಕೆಲ ದಿನಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ನಂತರ ವಿಜಯಲಕ್ಷ್ಮಿ ಅವರು ಸಹ ಎದುರುಕೊಂಡಿಲ್ಲ. ಸೈಬರ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲಾಗ್ತಾ ಇದ್ದಂತೆ, ಇನ್ನು ಪ್ರಕರಣಗಳು ದಾಖಲಾಗ್ತಾ ಇದ್ದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಕಲಿ ಖಾತೆಗಳ ಮಾಹಿತಿಯನ್ನ ಕೋರಿ ಮೆಟಾ ಕಂಪನಿಗೂ ಸಹ ಸಿಸಿಬಿ ಪತ್ರವನ್ನು ಸಹ ಬರೆದಿತ್ತು. ಇನ್ನು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಲ್ಲಿ ಇರುವಂತಹ ಖಾತೆಗಳಲ್ಲಿ 18 ಖಾತೆಗಳ ಬಗ್ಗೆ ವಿಜಯಲಕ್ಷ್ಮಿ ದೂರಿನಲ್ಲಿ ಉಲ್ಲೇಖಿಸಿದ್ರು. ಈ ಹಿನ್ನೆಲೆ ಮೆಟಾ ಕಂಪನಿಗೆ ಅಧಿಕಾರಿಗಳು ಪತ್ರವನ್ನ ಬರೆದು ಮಾಹಿತಿಯನ್ನು ಸಹ ಕೋರಿದ್ದಾರೆ ಎಂದು ಇದೀಗ ಮಾಹಿತಿಯು ಸಹ ತಿಳಿದು ಬಂದಿರುವಂತದ್ದು. ಇನ್ನೊಂದು ಕಡೆ IP ಅಡ್ರೆಸ್ ಆಧರಿಸಿ ಆರೋಪಿಗಳ ಪತ್ತೆಗೂ ಸಹ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ತಮ್ಮ ಠಾಣೆಯಲ್ಲಿರುವಂತಹ 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರು ತಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸ್ಕೊಂಡಿದ್ರೆ ಅವರಿರುವಂತಹ ಸ್ಥಳಗಳನ್ನ ಹುಡುಕಿ ಸಿಸಿಬಿ ಪೊಲೀಸರು ಹುಡುಕಾಟವನ್ನು ಸಹ ಇದೀಗ ನಡೆಸ್ತಾ ಇದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರು ತಮಗೆ ಅಶ್ಲೀಲ ಮೆಸೇಜ್ ಕಳಿಸಿದಂತಹ ಸುದೀಪ್ ಅಭಿಮಾನಿಗಳು, ಇಲ್ಲಿ ಸುದೀಪ್ ಅಭಿಮಾನಿಗಳು ಅನ್ನೋ ಹೆಸರು ಬರುತ್ತೆ, ಆದ್ರೆ ಅವ್ರು ನಿಜಕ್ಕೂ ಸುದೀಪ್ ಅಭಿಮಾನಿಗಳ ಇಲ್ವಾ? ಒಟ್ನಲ್ಲಿ ಇಲ್ಲಿ ಸುದೀಪ್ ಸರ್ ಹೆಸರಂತೂ ಪಕ್ಕಾ ಬಂದೇ ಇರುತ್ತೆ. ಯಾಕೆಂದ್ರೆ ಬಂದಿರುವಂತಹ ಅಷ್ಟೂ ಖಾತೆಗಳ ನೇಮ್ಗಳು ನೋಡಿದ್ರೆ ಸುದೀಪ್ ಸರ್ಗೆ ಸಂಬಂಧಪಟ್ಟಂತೆ ಇರುವಂತದ್ದು. ಆದ್ರಿಂದ ಇಲ್ಲಿ ನಾವು ಸುದೀಪ್ ಸರ್ ಹೆಸರನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಆದ್ರಿಂದ ಇಲ್ಲಿ ಸುದೀಪ್ ಅಭಿಮಾನಿಗಳ ವಿರುದ್ಧ ದೂರನ್ನ ನೀಡಿದಂತಹ ಸುದ್ದಿ ತಿಳಿತಾ ಇದ್ದಂತೆ ಅವೇಳನಕಾರಿ ಮೆಸೇಜ್ ಮಾಡಿ ತಮ್ಮ ವೀರಾವೇಶವನ್ನ ಪ್ರದರ್ಶಿಸಿದಂತಹ ಕಿಡಿಕೇಡಿ ಅಭಿಮಾನಿಗಳು ಭಯಪಟ್ಟು ತಮ್ಮ ಖಾತೆಯನ್ನು ಸಹ ಡಿಲೀಟ್ ಮಾಡಿದ್ರು. ಇನ್ನು ಪೊಲೀಸರು ಚುರುಕುಗೊಳಿಸ್ತಾ ಇದ್ದಂತೆ ಹಾಗೂ ಬಹುತೇಕರು ತಮ್ಮ ಏನು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಂತೆ ಬಹುತೇಕ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿರುವಂತಹ ತಮ್ಮ ಖಾತೆಯನ್ನು ಸಹ ಇದೀಗ ಡಿಲೀಟ್ ಮಾಡಿದ್ದಾರೆ. ಇನ್ನು ಆ ಖಾತೆಗಳಲ್ಲಿರುವಂತಹ ಹೆಸರುಗಳನ್ನ ನೋಡೋದಾದ್ರೆ ಯೋಗಿ ಕಿಚ್ಚ, ಯುವ ಡ್ಯಾಡಿ, ಮಹಿ ಕಿಚ್ಚ, ಕುಲ್ಜೋ, ವಿರಾಟ್ ಕಿಚ್ಚ 80, ಗೂಸ್, ಮಾಸ್ಗಾರ್ಡ್, ಅತಿತ್ರಯ ಮ್ಯಾಕ್ಸ್, ಅಕ್ಷಯ್, ಹೀಗೆ ವಿಚಿತ್ರ ಹೆಸರಿನಿಂದ ಇದೆಲ್ಲವೂ ಸಹ ಆಲ್ಮೋಸ್ಟ್ ಸುದೀಪ್ ಸರ್ಗೆ ಸಂಬಂಧಪಟ್ಟಂತಹ ಹೆಸರುಗಳೇ.
ಆದ್ರಿಂದ ಇವು ಸುದೀಪ್ ಅಭಿಮಾನಿಗಳು ಅನ್ನೋದನ್ನ ಇಲ್ಲಿ ನಾವು ಹೈಲೈಟ್ ಮಾಡ್ಬೇಕಾಗತ್ತೆ. ಹೀಗೆ ಒಟ್ಟು 18 ಖಾತೆಗಳ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನ ನೀಡಿದ್ರು. ಇದೀಗ ತನಿಖೆ ಸಹ ಸಿಸಿಬಿ ಪೊಲೀಸರ ಕೈಗೆ ಬಂದ್ ನಿಂತಿದೆ. ಹಾಗೆ 3 ವಿಶೇಷ ತಂಡವನ್ನ ರಚಿಸಿ ತನಿಖೆಯನ್ನು ಸಹ ಇದೀಗ ಮುಂದುವರಿಸಿದ್ದಾರೆ. ಒಟ್ನಲ್ಲಿ ಈ ಕುರುಡು ಅಭಿಮಾನಿಗಳ ಬಾಯಲ್ಲಿ ಬರುವಂತಹ ಹೊಲ್ಸು ಮಾತು ಯಾವತ್ತೂ ನಿಲ್ಲಲ್ಲ ಅನ್ನೋದು ಮಾತ್ರ ಗೊತ್ತಾಗಿದೆ. ಅನ್ನೋದು ಮಾತ್ರ ಈಗಾಗಲೇ ಎಲ್ಲರಿಗೂ ಸಹ ಗೊತ್ತಿರುವಂತದ್ದು. ಈ 2 ಪ್ರಕರಣಗಳೇನಿದೆ, ಈ 2 ಪ್ರಕರಣದಿಂದ ಇವೆಲ್ಲವೂ ಸಹ ಗೊತ್ತಾಗ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಗೊತ್ತಾ? ಕಮೆಂಟ್ ಮಾಡಿದ್ರೆ ಇರೋ ಸತ್ಯನ ಮಾಡ್ಬೇಕು, ಇಲ್ದಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಮಾಡೋದ್ ಮಾಡಿ ಭಯ ಯಾಕೆ ಪಡ್ಬೇಕು? ಯಾಕೆ ಡಿಲೀಟ್ ಮಾಡ್ಬೇಕು? ಯಾಕೆ ಕಮೆಂಟ್ ಮಾಡುವಾಗ ಗೊತ್ತಿರ್ಲಿಲ್ವಾ ಇದು ತಪ್ಪು ಅಂತ? ಅಥವಾ ಏನ್ ಮಾತಾಡಿದ್ರು ಸುಮ್ಮನೆ ಇರ್ತಾರೆ ಅನ್ನೋ ಧೈರ್ಯ ಇತ್ತಾ ಆ ಟೈಮಲ್ಲಿ? ಇವಾಗ ಎಲ್ಲೋಯ್ತು ಆ ಧೈರ್ಯ? ಇಲ್ಲ ಅಲ್ವಾ? ಅದಕ್ಕೆ ಹೇಳೋದು, ಮಾಡೋಕ್ಕೂ ಮುಂಚೆ ಥಿಂಕ್ ಮಾಡ್ಬೇಕು. ಎಲ್ಲ ಮಾಡ್ಬಿಟ್ಟು ಆಮೇಲೆ ನಾನು ತಪ್ಪು ಮಾಡಿದೆ ಅಂತ ಇವಾಗ ಕುತ್ಕೊಂಡು ದುಃಖ ಪಟ್ರೆ ವೇಸ್ಟ್ ಅಂತೂ ಆಗುತ್ತೆ. ಈ ವಿಚಾರದಲ್ಲೂ ಸಹ ಅದೇ ರೀತಿ ಆಗಿರೋದು. ಒಟ್ನಲ್ಲಿ ಕೈಯಲ್ಲಿ ಫೋನ್ ಇದೆ, ಬೇಕಾಬಿಟ್ಟಿ ಮೆಸೇಜ್ ಮಾಡಿದ್ರೆ ಯಾರೂ ಬಂದು ಕೇಳಲ್ಲ, ಈ ತರ ಅನ್ಕೊಂಡು ಬೇಕಾಬಿಟ್ಟಿ ಮೆಸೇಜ್ ಮಾಡ್ಕೊಂಡು ಬೇಕಾಬಿಟ್ಟಿ ಕಮೆಂಟ್ ಮಾಡ್ಕೊಂಡು ಇದ್ರೆ ಇದೇ ರೀತಿ ಒಂದಲ್ಲ ಒಂದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಕಂಬಿ ಅಂತೂ ಎಣಿಸ್ಬೇಕಾಗತ್ತೆ. ಇದೀಗ ಆಗಿರೋದಂತೂ ಅದೇ ರೀತಿ. ವಿಜಯಲಕ್ಷ್ಮಿ ಅವರೇನೋ ಹೋಗಿ ಕಂಪ್ಲೇಂಟ್ ಕೊಟ್ರು, ಸಿಸಿಬಿ ಅವ್ರು ಇವಾಗ ಸರ್ಚ್ ಮಾಡ್ತಿದ್ದಾರೆ. ಒಂದಷ್ಟು ಜನ ನಿಮ್ಮ ಅಕೌಂಟ್ ನ ಡಿಲೀಟ್ ಮಾಡಿದೀರಾ, ಒಂದಷ್ಟು ಜನ ಅಕೌಂಟ್ ನ ಕ್ಲೋಸ್ ಮಾಡ್ಕೊಂಡು ಸೈಲೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಕೂತಿದ್ದೀರಾ. ಸಿಗ್ಗಾಕೊಂಡ್ರೆ ಏನ್ ಮಾಡ್ತೀರಾ? ಇವೆಲ್ಲ ನಿಮ್ಗೆ ಬಿಟ್ಟಿರುವಂತದ್ದು. ಒಟ್ನಲ್ಲಿ ಇದೀಗ ವಿಜಯಲಕ್ಷ್ಮಿ ಕೊಟ್ಟಿರುವಂತಹ ದೂರಿನ ಅನ್ವಯ 18 ಖಾತೆಗಳ ವಿರುದ್ಧ ಸಿಸಿಬಿ ಪೊಲೀಸರು ಎಲ್ಲಾ ಕಡೆ ಸರ್ಚ್ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ಇದಾಗಿತ್ತು ಈ ಕ್ಷಣದ ವಿಶೇಷ. ಮತ್ತಷ್ಟು ಸುದ್ದಿಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.